ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಿಂದ 28ನೇ ವಾರ್ಷಿಕ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಬೆಂಗಳೂರಿನ ರಾಮಯ್ಯ ಕಾಲೇಜಿನಲ್ಲಿ ನಡೆದ ಸಮಾರಂಭದಲ್ಲಿ ದಿವಂಗತ ಡಾ ಎಂಎಸ್ ರಾಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಕು ಮತ್ತು ಟ್ಯಾಕ್ಸಿ ಫಾರ್ ಶ್ಯೂರ್ ಸಂಸ್ಥಾಪಕರಾದ ರಾಧಾಕೃಷ್ಣ, ಗೋಕುಲ ಎಜುಕೇಷನ್ ಫೌಂಡೇಶನ್ ಮುಖ್ಯ ಶೈಕ್ಷಣಿಕ ಸಲಹೆಗಾರರಾದ ಡಾ ಕರಿಸಿದ್ದಪ್ಪ, ಗೋಕುಲ ಎಜುಕೇಷನ್ ಫೌಂಡೇಶನ್ ಮುಖ್ಯಾಧಿಕಾರಿ ಡಾ ಎಚ್ವಿ ಪಾರ್ಶ್ವನಾಥ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ 292 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸ್ನಾತಕೋತ್ತರ ಡಿಪ್ಲೊಮಾ ಪದವಿಯನ್ನ ಪಡೆದುಕೊಂಡರು. ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ರಾಧಾಕೃಷ್ಣ, ನಾನು ಬರಿಗೈಯಲ್ಲಿ ಸಂಸ್ಥೆ ಆರಂಭ ಮಾಡಿದೆ ಮತ್ತು ಅಲ್ಲಿಂದಲೇ ಜಾದೂ ಆಯಿತು. ನೀವು ಅಪಾಯವನ್ನ ಎದುರಿಸಿದಾಗ ಮತ್ತು ಅನಿಶ್ಚಿತತೆಯನ್ನ ಅಪ್ಪಿಕೊಂಡಾಗ ಅದು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಆವಾಗ ನಮ್ಮ ತಂದೆ ತಾಯಿ ಬಂದಿದ್ದರು, ನಮ್ಮ ಅಜ್ಜಿನೂ ಬಂದಿದ್ದರು. ಅದು ಒಂಥರ ಒಂದು ಮೆಮೊರಬಲ್ ಒಕೇಷನ್. ಸೊ ಇವಾಗ್ಲೂ ಇವ್ರಿಗೂ ಕೂಡ ಅದೇ ರೀತಿಯ ಲೈಫ್ ಲಾಂಗ್ ನೆನೆಸ್ಕೊಳ್ಳೋ ಥರ ಒಂದು ಒಕೇಷನ್ ಇದೆ. ಅವರು ಲಾಸ್ಟ್ 2 years ಓದಿ ಶ್ರಮಪಟ್ಟಿರೋದೆಲ್ಲ ಫಲಿತಾಂಶ ಇದೆ. ಎಲ್ಲರಿಗೂ ಒಂದು ನರ್ವಸ್ನೆಸ್ಸು ಇರುತ್ತೆ, ಆಮೇಲೆ ಎಕ್ಸೈಟ್ಮೆಂಟು ಕೂಡ ಇರುತ್ತೆ. ಏನಾಗುತ್ತೆ ಇವತ್ತು